ಕೆಡಿ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ 4 ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 4ರನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ತನಿಖೆಗಳನ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. 3ನೇ ಬಾರಿಗೆ ಈಗ ಕಸ್ಟಡಿಗೆ ಪಡೆದಿರೋದು ಪೊಲೀಸರು. ಪ್ರಮುಖ 16 ಅಂಶಗಳನ್ನ ಪೊಲೀಸರು ಉಲ್ಲೇಖಿಸಿದ್ದಾರೆ. 3ನೇ ಬಾರಿಗೆ ಕಸ್ಟಡಿಗೆ ಪಡೆದಿರೋದು ಯಾಕೆ ಅನ್ನೋ ಪ್ರಶ್ನೆ ನ್ಯಾಯಾಲಯದಲ್ಲೂ ಕೂಡ ಅದೇ ಪ್ರಶ್ನೆಯನ್ನ ಮಾಡಲಾಗಿತ್ತು. ಕಾರಣಗಳನ್ನ ಇಟ್ಟಿದ್ದಾರೆ. ಯಾವೆಲ್ಲ ಕಾರಣಗಳನ್ನ ಹೇಳಿ ಮತ್ತೆ ಕಸ್ಟಡಿಗೆ ಪಡೆದಿರೋದು? ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೂಡ ನೀಡಿದ್ದಾರೆ. ಪವರ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಯಾವೆಲ್ಲ ಕಾರಣಗಳಿಗೆ ಈ 3ನೇ ಬಾರಿಗೆ ದರ್ಶನ್ ಆ್ಯಂಡ್ ಡಿ ಗ್ಯಾಂಗ್ ಅನ್ನ ಕಸ್ಟಡಿಗೆ ಪಡೆದಿರೋದು, ವಿಚಾರಣೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಕೂಡ ಲಭ್ಯ ಆಗಿದೆ. ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ದರ್ಶನ್ ಈಗಾಗಲೇ ಸ್ಪಂದನೆಯನ್ನ ಸರಿಯಾಗಿ ನೀಡಿಲ್ಲ. ನಟ ದರ್ಶನ್ ಸೇರಿ A9 ಆಗಿರ್ಬೋದು, ಆರೋಪಿ A10 ಆಗಿರ್ಬೋದು, A14 ಆಗಿರ್ಬೋದು, ಅವರು ಕೂಡ ತನಿಖೆಗೆ ಸ್ಪಂದಿಸ್ತಾ ಇಲ್ಲ. ನಟ ದರ್ಶನ್ ಮನೆಯಲ್ಲಿ ಈಗಾಗಲೇ 37,40,000 ರೂಪಾಯಿ ಪತ್ತೆಯಾಗಿದೆ. ಅದರ ಬಗ್ಗೆಯೂ ಕೂಡ ಪೂರ್ವಾಪರ ತನಿಖೆಗಳಾಗಬೇಕು. ಕೃತ್ಯ ನಡೆದ ಬಳಿಕ ಹಲವು ವ್ಯಕ್ತಿಗಳನ್ನ ನಟ ದರ್ಶನ್ ಸಂಪರ್ಕ ಕೂಡ ಮಾಡಿದ್ರು. ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಯಾವ ಕಾರಣಕ್ಕಾಗಿ ಸಂಪರ್ಕ ಮಾಡಿದ್ದು, ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ಮಾತುಗಳನ್ನ ಆಡಿದ್ರು, ಈ ಕೃತ್ಯದ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರ, ಅದಕ್ಕೆ ಸಹಾಯವನ್ನ ಕೇಳಿದ್ರ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಬೇಕಾಗಿದೆ. ಜೊತೆಗೆ ಆರೋಪಿ ದರ್ಶನ್ನ ವಿಚಾರಣೆ ಮಾಡಬೇಕು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 3ನೇ ಬಾರಿಗೆ ಕಸ್ಟಡಿಗೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, 3ನೇ ಬಾರಿ ಕಸ್ಟಡಿಗೆ ಪಡೆದಿರೋದು, ಹಲವು ವಿಚಾರಗಳನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಲವಾರು ಕುತೂಹಲಕಾರಿಯಾದಂಥ ವಿಚಾರಗಳು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ, ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದೆ ಅನ್ನೋದು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಇರೋದ್ರಿಂದ ಇದು ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಅಂತ ವೆಂಕಟೇಶ್? ಎಸ್ ಅಶ್ವಿನಿ, ಏನಂತ ಹೇಳಿದ್ರೆ ನಿನ್ನೆ ಕೂಡ ಏನು ಕಸ್ಟಡಿ 2ನೇ ಅವಧಿಗೆ ಕಸ್ಟಡಿ ಅವಧಿ ಅಂತ್ಯ ಆದ ಹಿನ್ನೆಲೆ ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆ ತನಿಖೆ ಅವಶ್ಯಕತೆ ಇದೆ ಅಂತ ಹೇಳಿ 6 ಜನರನ್ನು ಕೂಡ ನ್ಯಾಯಾಧೀಶರಿಗೆ ಕೇಳಲಾಗಿತ್ತು. ಆದರೆ 4 ಜನರನ್ನು ಮಾತ್ರ ಕೊಟ್ಟಿರುವಂಥದ್ದು. ಲಕ್ಷ್ಮಣ್ ಮತ್ತು ನಾಗರಾಜರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂಥದ್ದು. ಈಗ ದರ್ಶನ್, ಧನ್ರಾಜ್, ಪ್ರದ್ಯೂಷ್ ಮತ್ತು ವಿನಯ್ 4 ಜನರನ್ನು ಈಗ ನಿನ್ನೆ ಕೊಟ್ಟಿರುವಂಥದ್ದು 2 ದಿನಗಳ ಕಾಲ ಒಂದು ಕಸ್ಟಡಿಗೆ. ಸೊ ಈ ಹಿನ್ನೆಲೆಯಲ್ಲಿ ಅವರಲ್ಲಿ ಸಾಕಷ್ಟು ಇನ್ನೂ ಹೇಳಿಕೆಗಳನ್ನು ಪಡಿಬೇಕು, ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅಂತ ಹೇಳಿ ಇನ್ನು ದರ್ಶನನ್ನು ಯಾಕೆ ಈ ಒಂದು ಕಸ್ಟಡಿಗೆ ಪಡೆದಿದೆ ಅಂದರೆ, ಪ್ರಕರಣದಲ್ಲಿ A2 ಆರೋಪಿ ಆಗಿರುವಂಥ ಇವರು ಪ್ರಕರಣ ಆದ ನಂತರ ಏನು ಒಂದು 40 ಲಕ್ಷ ರೂಪಾಯಿ ಹಣವನ್ನು ಬೇರೆ ಒಬ್ಬ ವ್ಯಕ್ತಿಯಿಂದ ಅರೇಂಜ್ ಮಾಡಿದ್ರು. ಆ ಒಂದು ಹಣವನ್ನು ಕೂಡ ಏನು ಈ ಒಂದು ಕೊಲೆ ಮಾಡಿ ಮತ್ತು ದೇಹವನ್ನು ವಿಲೇವಾರಿ ಮಾಡಬೇಕು, ಮೃತದೇಹವನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ರು. ಅವರಿಗೆ ಹಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಹಣವನ್ನು ಪಡೆದುಕೊಂಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಆ ಹಣವನ್ನು ವಿನಯ್ತ್ರು ಅಥವಾ ಪ್ರದೀಶ್ ಯಾರ ಕಡೆಯಿಂದಾಗಿ ಸರೆಂಡರ್ ಮಾಡಬೇಕು ಮತ್ತು ಎಲ್ಲಿಂದ ತರಬೇಕು ಅನ್ನೋದು ಕೂಡ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಹಣದ ಸೀಸನ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ 2 ಒಟ್ಟು ಮನೆಯಲ್ಲಿ ಸಿಕ್ಕಂಥ ಹಣ ಹಾಗೂ ಅವರಿಗೆ ತಂದುಕೊಟ್ಟಂಥ ಹಣ 2 ವಿಜಯಲಕ್ಷ್ಮಿಗೆ ಕೊಟ್ಟಿದ್ದು ಹಣ ಅಂತ ಹೇಳಿ ಕೂಡ ಸೊ 2 ಕೂಡ ಸೀಸ್ ಮಾಡ್ಕೊಂಡಿರುವಂಥದ್ದು. ವಿನಯ್ ಏನಿದ್ದಾನೆ, ಈತನನ್ನು ಏನಕ್ಕೆ ವಿಚಾರಣೆಗೆ ಕಸ್ಟಡಿಗೆ ಪಡಿಬೇಕಂತ ಹೇಳಿದ್ರೆ, ಈ ಒಂದು ಸ್ಟೋನಿ ಬ್ರೂಕ್ ಮಾಲೀಕನಾಗಿರುವಂತಹ ಈತ ಸಾಕಷ್ಟು ಬಾರಿ ಇಲ್ಲಿ ಹಲ್ಲೆಗಳನ್ನು ಮಾಡಿರುವಂಥದ್ದು. ಈ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ರು. ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದು ಹಲ್ಲೆ ಮಾಡುವಂಥ ಟೈಮ್ನಲ್ಲಿ ಕೂಡ ಯಾರೆಲ್ಲ ಜೊತೆಯಲ್ಲಿದ್ದರು, ಏನಕ್ಕಾಗಿ ಈತನ ಹಲ್ಲೆ ಮಾಡಿದ್ರು ಮತ್ತು ಅಲ್ಲಿ ಒಬ್ಬ ಹಿಂದಿ ಸೆಕ್ಯೂರಿಟಿ ವ್ಯಕ್ತಿ ಕೂಡ ಇದ್ದ, ಆತ ಪ್ರತ್ಯಕ್ಷದರ್ಶಿಯನ್ನಾಗಿ ಕೂಡ ಮಾಡ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆತನ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ. ಆತ ಹಿಂದಿಯಲ್ಲಿ ಹೇಳಿಕೆ ಕೊಟ್ಟಿರೋದ್ರಿಂದಾಗಿ ಕೂಡ ಅದನ್ನು ಟ್ರಾನ್ಸ್ಲೇಟ್ ಮಾಡುವ ಉದ್ದೇಶದಿಂದ ಪ್ರಾಂಶುಪಾಲರೊಬ್ಬರನ್ನ ಸಂಪರ್ಕ ಮಾಡಿ ಆ ಒಂದು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿರೋದಕ್ಕೆ ಈಗ ಆತನನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಇನ್ನು ಪ್ರದೀಶ್ ಏನಿದ್ದಾನೆ, ಈತ ಹಣವನ್ನು ಕೊಡುವ ಉದ್ದೇಶದಿಂದಾಗಿ ಮಾಡಿದ್ದ ಮತ್ತು ರಾಘವೇಂದ್ರ ಸ್ವಾಮಿ ಹಾಗೂ ಮೃತ ರೇಣುಕಾಸ್ವಾಮಿ ಏನಿದ್ದಾನೆ ಮತ್ತು ರಾಘವೇಂದ್ರ, ಈತನ ಇಬ್ಬರ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಸುಮನಹಳ್ಳಿಯ ಒಂದು ರಾಜಕಾಲುವೆ ಬಳಿ ಆತನೇ ಎಸೆದು ಬಂದಿದ್ದ. ಸೊ ಸಾಕಷ್ಟು ಬಾರಿ ಹುಡುಕಾಟ ಮಾಡಿದ್ರು ಕೂಡ ಈ ಮೊಬೈಲ್ಗಳೆರಡೂ ಕೂಡ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ವಿಚಾರಣೆಗೆ ಪಡೆದಿರುವಂಥದ್ದು. ಸೊ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆ ಮೊಬೈಲ್ಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋವನ್ನು ಕೂಡ ಚಿತ್ರೀಕರಣವನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ನಂತರ ಆಗಿ ಆ ಮೊಬೈಲ್ನಲ್ಲಿ ಯಾರಿಂದ ಕರೆಯನ್ನು ಮಾಡಿರ್ತಾರೆ, ಜೊತೆಗೆ ಈ ಒಂದು ವಾಟ್ಸಪ್ ಚಾಟ್ ಏನಾದರೂ ಮಾಡಿದ್ರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮೊಬೈಲ್ಗಳು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಕೂಡ ಆತನನ್ನು ವಶಕ್ಕೆ ಪಡೆದಿರುವಂಥದ್ದು. ಸೊ ಇನ್ನು ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದರೆ ಧನ್ರಾಜ್ ಏನಿದ್ದಾನೆ, ಈತ ಒಂದು ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿದ್ದ, ಮೆಗ್ಗರನ್ನು ಎಲ್ಲಿಂದ ಖರೀದಿ ಮಾಡಿದ್ದ, ಒಂದು ಆ ಕರೆಂಟ್ ಶಾಕನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಖರೀದಿ ಮಾಡಿದ್ನ, ಎಲ್ಲಿ ಬಚ್ಚಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡುವ ಉದ್ದೇಶದಿಂದ ಆತ ವಶಕ್ಕೆ ಪಡೆದಿರುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಕೆಡಿ ಗ್ಯಾಂಗ್ನಿಂದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಕಸ್ಟಡಿಗೆ ಪಡೆಯಲಾಗಿದೆ. ಮತ್ತೆ ಕಸ್ಟಡಿಗೆ ಪಡೆದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಆ ವಿಚಾರವನ್ನು ಮುಂದಿಟ್ಟುಕೊಂಡು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಅದನ್ನು ಮೆನ್ಷನ್ ಮಾಡಿ ಅವರನ್ನ ಕಸ್ಟಡಿಗೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಸೇರಿ 4 ಈಗ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ತಿಳಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಸರಿಯಾಗಿ ಸ್ಪಂದನೆ ನೀಡಿಲ್ಲ. ದರ್ಶನ್ ಸೇರಿ ಇನ್ನಿತರ ಆರೋಪಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ತನಿಖೆಗೆ ಸ್ಪಂದಿಸಿಲ್ಲ. ಯಾರ ತನಿಖೆಗಳು ಮತ್ತಷ್ಟು ಆಗಬೇಕು ಅವರನ್ನ ಮತ್ತೆ ಕಸ್ಟಡಿಗೆ ಪಡೆಯಲಾಗಿದೆ. ಜೊತೆಗೆ ಈಗಾಗಲೇ ಹಣ ದೊರೆತಂತ ವಿಚಾರ ಆಗಿರ್ಬೋದು, ಕರೆಂಟ್ ಶಾಕ್ ಕೊಟ್ಟಿರುವಂಥ ವಿಚಾರ ಆಗಿರ್ಬೋದು, ಅದರ ಜೊತೆಯಲ್ಲಿ ಸಾಕ್ಷ್ಯಗಳನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಂಥ ವಿಚಾರಗಳಾಗಿರ್ಬೋದು, ಇದೆಲ್ಲವೂ ಕೂಡ ಈಗ ಬೆಳಕಿಗೆ ಬಂದಿರೋದ್ರಿಂದ ಅದರ ಬಗ್ಗೆ ಈಗ ವಿಚಾರಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಮತ್ತೆ 2 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಏನೇನಿದೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಬರೆದಿದ್ದಾರೆ, ಯಾವೆಲ್ಲ ವಿಚಾರಗಳನ್ನು ನಮೂದಿಸಿ ಮತ್ತೆ ಕಸ್ಟಡಿಗೆ ಪಡೆದಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ.